ಗೈಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ನಾವು ಚಿಕ್ಕಮಗಳೂರು ಕಡೆ ಹೋಗ್ತಿದ್ದೇವೆ. ನನ್ನ ತಂಗಿದ ಎಂಗೇಜ್ಮೆಂಟ್, ನನ್ನ ಅಮ್ಮನ ಅಕ್ಕನ ಮಗಳದ್ದು. ಹಾಗೆ ಸೌಮ್ಯ ಅಕ್ಕಸಿದ್ದಾರೆ, ನೆಕ್ಕಿಲಿಂದ ಬಂದಿದ್ದಾರೆ. ಹಾಗೆ ಭವಿಷ್ಯ ಇದ್ದಾರೆ, ನನ್ನ ಹಳ್ಳಿ ಆಗ್ಬೇಕು. ಹಾಗೆ ಅಪ್ಪ, ನಾವೆಲ್ಲ ಹಾಗೆ ಹೊರಟದ್ದು ಶಿರಾಡಿ ಘಾಟಿ ಮೇಲೆ ಹೋಗ್ತಿದ್ದೇವೆ. ತುಂಬಾ ಮಳೆ ಉಂಟು ಇವತ್ತು. ಹಾಗೆ ತಂಗಿಯವರೆಲ್ಲ ನಾಳೆ ಅಲ್ಲಿಗೆ ಬೆಂಗಳೂರಿಂದ ಡೈರೆಕ್ಟ್ ಬರ್ತಾರೆ ಅವಳಿಗೆ. ಫುಲ್ ಎಂಜಾಯ್ಮೆಂಟ್ ಉಂಟು. ಹಾಗೆ ನಿಮಗೆ ತೋರಿಸೋ ನೋಡಿ, ಇದು ಮಳೆ ಫುಲ್ ಶಿರಾಡಿ ಘಾಟಿ ನೋಡಿ ಹೋಗ್ತಿದ್ದೇವೆ. ಈಗ ನಾವು ಸುಬ್ರಹ್ಮಣ್ಯ ರೀಚ್ ಆಗ್ತಾ ಬಂದು ಇನ್ನು ಶಿರಾಡಿ ಘಾಟಿಯಲ್ಲಿ ಹೋಗ್ಬೇಕು. ಒಂದು 7 ಗಂಟೆಲಿ ಆಗ್ಬೋದು ಚಿಕ್ಕಮಗಳೂರು ರೀಚ್ ಆಗ್ಬೇಕಾರೆ. ನೋಡಿ ಗೈಸ್, ಹೆವಿ ಮಳೆ ಉಂಟು. ಹೇಗೆ ಹೋಗುದಂದಾಗಿದೆ ನೋಡಿ, ರೋಡೇ ಕಾಣೋದಿಲ್ಲ, ಆ ರೀತಿ ಮಳೆ. ನೀವು ಅಲ್ಲಿ ಶಿರಾಡಿ ಘಾಟಿಯಲ್ಲಿ ಯಾವ ರೀತಿ ಉಂಟು ನೋಡ್ಬೇಕಷ್ಟೇ. ನೋಡಿ, ನಾವು ಗುಂಡ್ಯ ರೀಚ್ ಆದ್ವಿ. ಈಗ ಹೋಗ್ಬೇಕು. ಚೆಕ್ ಪೋಸ್ಟ್ ಸಿಗ್ತದೆ, ಸೀಟ್ ಬೆಲ್ಟ್ ಹಾಕಿ. ನೋಡಿ, ಇವಾಗ ಮಳೆ ಬಿಟ್ಟಿದೆ, ಇನ್ನು ನೋಡ್ಬೇಕು ಮೇಲೆ ಹೇಗೆ ಉಂಟು ಅಂತ. ನೋಡಿ ಗೈಸ್, ಈಗ ನಾವು ಗಡಿಗೆ ಬಂದ್ವಿ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಉಂಟು ನೋಡಿ, ಶಿರಾಡಿ ಗಡಿ. ನಾವು ಮೇಲೆ ರೀಚ್ ಆದ್ವಿ. ಇಲ್ಲಿ ಕೆಲಸ ಆಗ್ತಾ ಉಂಟು. ಮುಂದ್ಗಡೆ ಹಾಳಾಗಿದೆ, ತೋರಿಸ ನಿಮಗೆ ಯಾವ ರೀತಿ ಉಂಟು ಅಂತ. ನೋಡಿ, ಎಲ್ಲ ಕೆಲಸ ಆಗ್ತಾ ಉಂಟು. ಫುಲ್ ವೈಫೈ ರೋಡ್ ಆಗ್ತಾ ಉಂಟು. ರೋಡ್ ಎಲ್ಲ ಆಗ್ತದೆ. ಈ ರೋಡ್ ಎಲ್ಲ ಕಂಪ್ಲೀಟ್ ಆದ್ರೆ ಸೂಪರ್ ರೋಡ್ ನಮಗೆ ಚಿಕ್ಕಮಗಳೂರು ಬರ್ಲಿಕ್ಕೆ. ನೋಡಿ, ಇಲ್ಲಿ ಸ್ವಲ್ಪ ರೋಡ್ ಹಾಳಾಗಿದೆ. ನೋಡಿ, ಇಲ್ಲಿ ಸ್ವಲ್ಪ ರೋಡಿನ ಕೆಲಸ ಆಗ್ತಾ ಉಂಟು, ಸ್ವಲ್ಪ ಹಾಳಾಗಿದೆ. ಒಂದು 6 ತಿಂಗಳೊಳಗೆ ಮುಗಿಬಹುದು. ನೋಡಿ ಗೈಸ್, ಇದು TV 9 ಅಲ್ಲಿ ಬರ್ತಿತ್ತಲ್ಲ ಭೂಕುಸಿತ ಏನು ಮಣ್ಣಗಟ್ಟಿ ಆಗ್ಲಿಲ್ಲ. ನೋಡಿ, ಇಷ್ಟೇ ಆಯ್ತು. ರೋಡ್ ಕೆಲಸ ಆಗ್ತಾ ಉಂಟಲ್ಲ, ಹಾಗೆ ಸ್ವಲ್ಪ ಜರ್ತದೆ. ಅದನ್ನು ಮತ್ತೆ ಟಿವಿ ಸ್ವಲ್ಪ ಶೋ ಮಾಡಿ ತೋರಿಸ್ತಾರೆ. ನೋಡಿ, ಕೆಲಸ ಸಕಲೇಶ್ಪುರ ಒಂದು ಸ್ಟಾಪ್ ಕೊಟ್ಟು ಚಾ ಕುಡಿಯುವ ಅಂತೇಳಿ. ಹಸಿವಾಗಿ ಕೂಡುದಿಲ್ಲ, ಮಳೆ ಅಲ್ಲ. ಹಾಗೆ ನೋಡಿ, ಈಗ ರೊಟ್ಟಿ ತಗೊಂಡಿದ್ದೇವೆ. ರೊಟ್ಟಿ ಹಾಗೂ ಪನ್ನೀರ್ ಬಟರ್ ಮಸಾಲ. ನೋಡಿ, ಇದು ನಮ್ಮ ಅಕ್ಕ ನಿಖಿಲದವರು. ಅಕ್ಕ, ಮತ್ತೆ ವಿಶೇಷ? ಈಗ ನಿಮ್ಮ ತಂಗಿದು ಎಂಗೇಜ್ಮೆಂಟ್ ಅಲ್ಲ, ಹಂಗೆ ಹೋಗ್ತಾವಳು. ನೋಡಿ ಬೋಂಡ, ನೋಡಿ ಬೋಂಡ ಯಾವ ತರ ಬೋಂಡ ಗೊತ್ತಿಲ್ಲ, ಡಿಪ್ ಮಾಡಿ ತಿನ್ನೋದು. ನೋಡಿ, ನಮ್ದು ರೊಟ್ಟಿ ಬಂತು. ನೋಡಿ, ರೊಟ್ಟಿ ಹಾಗೂ ಪನ್ನೀರ್. ನೋಡಿ, ಹೇಗುಂಟು ಟೇಸ್ಟು? ತಂದೋಣ ರೊಟ್ಟಿ ಬರ್ ಭವಿಷ್ಯ ಹೇಗುಂಟು? ನೋಡಿ, ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಲೇಟ್ ಆಯ್ತು ನೋಡಿ, ಹೊರಟದ್ದು ನಾವು. ಇನ್ನೂ ನಿಲ್ಸ್ಲಿಕ್ಕಿಲ್ಲ, ಸೀದಾ ಹೋಗುದೇ ಚಿಕ್ಕಮಗಳೂರು. ನೋಡಿ ಗೈಸ್, ಯಾವ ರೀತಿ ಇದೆ ನೋಡಿ ವಾತಾವರಣ. ನೋಡಿ, ಇಲ್ಲಿ ಕ್ಲೈಮೇಟ್ ಯಾವ ರೀತಿ ಇದೆ. ನೀರು ನೋಡಿ ಫುಲ್ ಆಗಿದೆ. ಈಗ ಸಕಲೇಶ್ಪುರ ಬ್ರಿಡ್ಜ್ ಇದು ನೋಡಿ, ಅಲ್ಲಿ ಶಿವ ಟೆಂಪಲ್ ಕಾಣ್ತಾ ಇದೆ. ಏನೋ ಹೋಗ್ತಿದೆ ನೋಡಿ, ಕ್ಲೈಮೇಟ್ ಎಲ್ಲ ನೋಡಿ ಫುಲ್ ಚೇಂಜ್ ಆಗಿದೆ. ನೋಡಿ ಗೈಸ್, ನಾವೀಗ ಬೇಲೂರು ರೀಚ್ ಆದ್ವಿ. ನೋಡಿ, ಇದು ಹೊಳೆ ಅಲ್ಲ, ಇದು ಕೆರೆ. ನೋಡಿ, ನಾವೀಗ ಚಿಕ್ಕಮಗಳೂರಿಗೆ ಎಂಟ್ರಿ ಆಗ್ತಿದ್ದೇವೆ. ನೋಡಿ, ಸ್ವಾಗತ, ಕರ್ನಾಟಕ ಪ್ರಸಿದ್ಧ ಪ್ರವಾಸಿಗಳ ತಾಣಕ್ಕೆ ಸ್ವಾಗತ. ನೋಡಿ, ಎಂಟ್ರಿ ಆಗ್ತಿದ್ದೇವೆ. ನೋಡಿ, ಕ್ಲೈಮೇಟ್ ನೋಡಿ ಯಾವ ರೀತಿ ಇದೆ. ಈಗ ಫುಲ್ ಮಳೆ ಇರಬೇಕು. ಚಿಕ್ಕಮಗಳೂರು ರೀಚ್ ಆಗ್ತಾ ಬಂದ್ವಿ. ನೀವು 2 ಕಿಲೋಮೀಟರ್ ಇದೆ. ನೋಡಿ, ಫುಲ್ ಮೋಡ ಕಪ್ಪು ಆಗಿದೆ. ನೋಡಿ ಗೈಸ್, ನಾವೀಗ ಚಿಕ್ಕಮಗಳೂರು ಸಿಟಿಗೆ ರೀಚ್ ಆದ್ವಿ. ನೋಡಿ, ಇದು MG ರೋಡ್. ನಾವಿಲ್ಲಿ ಇದು 1 ವೇ, ಮುಂದ್ಗಡೆ ಹೋಗೋಗಿಲ್ಲ. ನಾವು ಇಲ್ಲಿ ಲೆಫ್ಟ್ ತಗೊಳ್ಬೇಕು. ನೋಡಿ ಗೈಸ್, ನಮ್ಮ ಸುಳ್ಯಪುತ್ತೂರಿನ ರಿಕ್ಷಾ ಸುಮಾರು ಉಂಟು ಇಲ್ಲಿ ಚಿಕ್ಕಮಗಳೂರು. ನೋಡಿ, ಎಲ್ಲ 21 ಕಾಣ್ತಾ ಉಂಟು. ಅಲ್ಲಿಯವರು ಇಲ್ಲಿ ಬಂದು ಬಾಡಿಗೆ ಮಾಡೋದು ಅಥವಾ ಅಲ್ಲಿಂದ ರಿಕ್ಷಾ ತಗೊಂಡ್ಬಂದದ್ದು ಗೊತ್ತಿಲ್ಲ. ನೋಡಿ, ಇದೇ ಸಿಟಿ ಚಿಕ್ಕಮಗಳೂರು. ನೋಡಿ, ನಾವೀಗ ವಿಜಯಪುರಕ್ಕೆ ಟರ್ನ್ ಆಗ್ತಿದ್ದೇವೆ. ಒಕ್ಕಲಿಗರ ಹಾಸ್ಟೆಲ್. ನೋಡಿ ಗೈಸ್, ನಾವು ರೀಚ್ ಆದ್ವಿ. ನನ್ನ ದೊಡ್ಡಮ್ಮನ ಮನೆಗೆ ರೀಚ್ ಆದ್ವಿ. ನೋಡಿ, ಇದೇ ಮನೆ. ನೋಡಿ, ನಾವೀಗ ರೀಚ್ ಆದ್ವಿ. ಒಳಗಡೆ ಹೋಗ್ತಿದ್ದೆ. ದೊಡ್ಡಮ್ಮ ಇದ್ದಾರೆ. ಏನ್ ದೊಡ್ಡಮ್ಮ? ನೋಡಿ, ನಮ್ಮ ದೊಡ್ಡಮ್ಮ ಇವ್ರಿ. ಸನ್ನಿಧಿ ಅವರೇ, ಏನ್ ಮತ್ತೆ? ನೋಡಿ, ನಾಳೆ ಎಂಗೇಜ್ಮೆಂಟ್ ಇವ್ರದೇ. ದೊಡ್ಡಮ್ಮ ಒಳ್ಳೆ ದೊಡ್ಡಮ್ಮ. ದೊಡ್ಡಮ್ಮ ಬೇಗ ಬಂದು ಜ್ಯೂಸ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ದಿಲೀಪಣ್ಣ, ನಮಸ್ಕಾರ. ಏನ್ ಮತ್ತೆ, ಹೇಗಿದ್ದೀರಾ? ನೋಡಿ, ಇಲ್ಲಿ ಸನ್ನಿಧಿ ಅವರು ಮೆಹಂದಿ ಹಾಕ್ತಿದ್ದಾರೆ. ನಾಳೆಗೆ ರೆಡಿ ಆಗುದಾ? ಆ ಕಡೆ ಫುಲ್ ಆಯ್ತಾ? ಆ ಕೈ ತೋರಿಸಿ. ನೋಡಿ, ಫುಲ್ ಪಾಶ್. ಮತ್ತೆ ಅಮೃತ ಅಣ್ಣ ಅವಿ ಅಣ್ಣೆಲ್ಲ ಎಲ್ಲಿ ಹೋಗಿದ್ದಾರೆ? ಚೌಟ್ರಿ ಹೋಗಿದ್ದಾರೆ. ನಾವು ಹೋಗುವ. ನೋಡಿ, ಇನ್ನೂ ಬರ್ಲಿಕ್ಕಿದ್ದಾರೆ. ಮಾವನವರು ಬೇಲೂರು ಹತ್ರ ಬರ್ತಾ ಇದ್ದಾರೆ. ಹಾಯ್ ಅಕ್ಕ, ಏ ಮತ್ತೆ ಬಾ
ಏನತ್ತೆ ಹಾಯ್ ಬಾ ಎಷ್ಟು ದಿನ ಬಂದದ್ದು ಕಾಲಂಟೆ ಆಯ್ತಾ ಮತ್ತೆ ದೊಡ್ಡಪ್ಪ ನಮಸ್ಕಾರ ದೊಡ್ಡಪ್ಪ ಏನ್ ಮತ್ತೆ ಹಾಯ್ ನೋಡಿ ಹಾಯ್ ಸೌಖ್ಯ 7 ಕಾಲ ಆಯ್ತು ವರ್ಷ ಇಂಚ ಉಂಟು ಎಡ್ಡೆ ವರ್ಷ ಜೂರು ಉಂಟಾ ಹೌದು ನೋಡಿ ಇವ್ರು ನಮ್ಮ ಪೊಲೀಸ್ ದೊಡ್ಡಪ್ಪ ಇವರು ನಮ್ಮ ಕಡೆ ಎಲ್ಲ ಡ್ಯೂಟಿ ಮಾಡಿದ್ರಲ್ಲ ಇಲ್ಲೆಲ್ಲ ಮಂಗಳೂರಲ್ಲಿ ನಿಮ್ ಕಡೆ ಎಲ್ಲ ಬಾರಿ ದರೋಡೆಕೋರು ಕಳ್ಳರನ್ನೆಲ್ಲ ಹಿಡಿದಿದೆ ಹೌದಾ ಹಾಯ್ ಇವರು ನಮ್ಮ ನೋಡಿ ನಮ್ಮ ಆಗ ತೋರಿಸಿದಲ್ಲ ದಿಲೀಪ್ ಅಣ್ಣ ಅವರ ಮಗ ಇವರು ಶಿವಮೊಗ್ಗದವರು ಚಿಕ್ಕಮಂಗ್ಳೂರು ಊರು ಶಿವಮೊಗ್ಗದಲ್ಲಿ ಇರೋದು ಅಮ್ಮನೊಟ್ಟಿಗೆ ಅಲ್ಲ ಮಗ ಅಲ್ಲ ನಕ್ಸ್ ಏನ ಹೆಸರು ನಕ್ಸ್ ನೋಡಿ ಎಲ್ಲ ವಿಡಿಯೋ ಆಗ್ತದೆ ನೋಡಿ ಗೈಸ್ ಫುಲ್ ಗಮ್ಮತ್ತು ದೊಡ್ಡಮ್ಮನಲ್ಲಿ ಎಂತ ಲೊಟ್ಟು ಬಾ ಇಡ್ಲಿ ಲಿವರ್ ಮಟನ್ ಚಿಕನ್ ನೋಡಿ ಬಾವ ನಮ್ಮ ಮುಖೇಶ್ ಬಾವ್ ರೆಡಿ ಆದ್ರು ಊಟಕ್ಕೆ ನೋಡಿ ಫುಲ್ ಗಮ್ಮತ್ತು ಎಂತ ಡೈಲಾಗ್ ಅಂತ ಹೇಳಿದ್ ನೀವೀಗ ಹೇಳಿ ಹೇಳಿ ನಮ್ಮ ಅಕ್ಕ ಹೇಳಿದ್ರು ನನ್ ಬಾವ ಮಾತಾಡ್ತಿದ್ರು ಅದಕ್ಕೇನೆ ನನ್ ಗಂಡ ಅದ್ಭುತ ಅಲ್ಲ ಅದೊಂದು ಭೂತ ಎಂತ ಬಾವ ನೋಡಿ ಅಕ್ಕ ಎಂತ ಕೈಗೆಲ್ಲ ಹೇಳುದು ಭಾವನಿಗೆ ನೋಡಿ ವೈಷ್ಣವಿ ಅವರು ಸಾರಿ ವೈಶಾಲಿ ಅವರು ಮೆಹಂದಿ ಇಡ್ತಾರೆ ಎಷ್ಟು ಮೆಹಂದಿಗೆ ಚಾರ್ಜ್ ವೈಶಾಲಿ ಅವರೇ 6000 ಇದು ತುಂಬಾ ಕಾಸ್ಟ್ಲಿ ಆಯ್ತು ನೋಡಿ ಅವ್ರದ್ದು 3000 ಇವ್ರದ್ದು 6000 ಅಂತೆ ಇನ್ನು ನಮ್ಮ ಶೀಶಾ ಭಾವನವರು ಶುರು ಮಾಡ್ತಾರೆ ಅಲ್ಲ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಈಗ ಸೈಡ್ ಬಿಸ್ನೆಸ್ ಒಂದು ಮಾಡಿ ಇಲ್ಲ ಇಲ್ಲ ಆಗ್ಲಿಕ್ಕಿಲ್ಲ ಕಷ್ಟ ಅದೇ ಬೆಸ್ಟ್ ಮತ್ತೆ ಬಾವ ಎಂತ ಮಾಡುದು ಎಂತ ಹೇಳುದು ನಾನು ತಂಗಿಯ ಎಂಗೇಜ್ಮೆಂಟ್ ಅಲ್ಲ ಒಂದು ಮೆಹಂದಿ ಇಡುವಂತ ಹಾಗೆ ಒಂದು ತಂಗಿ ಮೆಹಂದಿ ಇಡ್ತಿದ್ದಾಳೆ ನಾಳೆ ತಂಗಿನ ಒಂದು ಎಂಗೇಜ್ಮೆಂಟ್ ರೆಡಿ ಅದು ಫುಲ್ ಪಾಶ್ ಕಾಮತ್ತಲ್ಲ ಮೆಹಂದಿ ಇತ್ತು ಬಲಕೈಗೆ ಇಟ್ಟು ಸ್ವಲ್ಪ ಸಮಸ್ಯೆ ಆಗಿದೆ ಬಲಕೈಗೆ ಇಡ್ಲಿಲ್ಲ ಎಡಕೈಗೆ ಇಡ್ತಿದ್ದೇನೆ ಫುಲ್ ಪಾಸ್ ಆಗುವಂತ ಈಗ ತಂಗಿ ಅಮೃತಣ್ಣ ನಮಸ್ಕಾರ ನೋಡಿ ನಮ್ಮ ಅಣ್ಣ ಅವರು ಬಂದ್ರು ದೊಡ್ಡಮ್ಮನ ಮಗ ಇವರು ಚಿಕ್ಕಮಂಗ್ಳೂರು ಈಗ ಉಪಾಧ್ಯಕ್ಷರು ನಗರಸಭೆ ಅಲ್ಲ ಅಣ್ಣ ಮಾಜಿ ದೊಡ್ಡಮ್ಮ ಇಲ್ಲೇ ಇದ್ದಾರೆ ಇವರು ಮಾಜಿ ಅಧ್ಯಕ್ಷರು ಅಲ್ಲ ದೊಡ್ಡಮ್ಮ ನೋಡಿ ಇಲ್ಲ ಇವರ ಮಗಳು ಇವ್ರಿಗೆ ಇವತ್ತು ನಾಳೆ ಎಂಗೇಜ್ಮೆಂಟ್ ಹಾಗೆ ನೋಡಿ ಫುಲ್ ಕೈಯಲ್ಲಿ ಫುಲ್ ಹಾಕೊಂಡಿದ್ದಾರೆ ಎಷ್ಟಾಯ್ತು ಇದಕ್ಕೆ ಇಷ್ಟಕ್ಕೆ ನೋಡಿ ಇಷ್ಟು 2500 ಹಾಗೆ ನಾಳೆ ನಾವು ಸ್ಟಾರ್ಟ್ ಮಾಡಿದೆ ಇನ್ನು ನಾವು ಮೆಹಂದಿ ಹಾಕಬೇಕಂತ ಸ್ಟಾರ್ಟ್ ಮಾಡಿದ್ದಾನೆ ಇನ್ನು ಮದುವೆಗಾದ್ರೂ ನಾನು ಹಾಕಿದ್ರೆ ಆಗ್ಬೋದಾ ಅಂತ ತಂಗಿಗೆ ಹೆಸರು ಬೇರೆ ಬರ್ತಿದ್ದೀರಿ ನೋಡಿ ನೋಡಿ ಟ್ಯಾಟ್ ಫುಲ್ ವಾಶ್ ಆಗಿದ್ದಾರೆ ತಂಗಿಯವರು ನೋಡಿ ನೋಡಿ ಇಲ್ಲಿ ಎಂಗೇಜ್ಮೆಂಟ್ಗೆ ಫುಲ್ ಹೆಸರು ಡೇಟ್ ಎಲ್ಲ ಫುಲ್ ಇದು ಡೇಟ್ ಸಹ ಉಂಟು ನೋಡಿ ನೀವು ಬರ್ಸಿಕೊಂಡದೆಲ್ಲ ಡೀಟೇಲ್ ಫುಲ್ ಪ್ರೀತಿಯಲ್ಲಿದ್ದಾರೆ ಆಗ ತಂಗಿಯವರೀಗ ಭಾವನ ಮೇಲೆ ಹಾಗೆ ನೋಡಿ ಓಡಿದ್ರು ನಾಚಿಕೊಂಡ್ರು ಮತ್ತೆ ನೋಡಿ ನನ್ನ ಅಳಿಯ ನೋಡಿ ಫುಲ್ ಇವರು ಕಬಡ್ಡಿ ಪ್ಲೇಯರ್ ಈಗ ನೆಕ್ಸ್ಟ್ ಇಲ್ಲಿ ಎಂತ ಮಾಡೋದು ಈಗ ನೆಕ್ಸ್ಟ್ ಇನ್ನು BLL ಎಲ್ಲಿ ಮಾಡೋದು ಮಂಗಳೂರು SDM ಅಲ್ಲಿ ಮಾಡೋದು ಹಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ಮ ಇನ್ನು ಮಲ್ಗುವಲ್ಲ ಲೇಟ್ ಆಯ್ತು ನಾಳೆ ಬೆಳಿಗ್ಗೆ ಎದ್ದು ಗೈಸ್ ನಾಳೆ ಬೆಳಿಗ್ಗೆ ತೋರಿಸ್ತೇನೆ ನಿಮಗೆ ಯಾವ ರೀತಿಯಲ್ಲಿ ವೈಬ್ ಉಂಟು ಅಂತ ಗೈಸ್ ನೋಡಿ ನನ್ನ ತಂಗಿಯನ್ನು ರೆಡಿ ಮಾಡ್ತಿದ್ದಾರೆ ಈಗ ರೆಡಿ ಆಗ್ತಿದ್ದಾಳೆ ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದಾಳೆ ನೋಡಿ ಫುಲ್ಲು ರೆಡಿ ಆಗಿದ್ದಾಳೆ ಈಗ ಹೇಗೆ ಖುಷಿ ಉಂಟು ಇವತ್ತು ಫುಲ್ ಮುಖ ಅಕ್ಕ ನಿಮ್ದು ಯಾವ್ದು ಬ್ಯೂಟಿ ಪಾರ್ಲರ್ ಅನು ಬ್ಯೂಟಿ ಪಾರ್ಲರ್ ನೋಡಿ ಫುಲ್ ರೆಡಿ ಮಾಡ್ತಿದ್ದಾರೆ 3 ಗಂಟೆಗೆ ಎದ್ದು ನಿದ್ದೆ ಸಹ ಮಾಡಿಲ್ವ ಅಂತ ಹೇಳು ನಿದ್ದೆ ಮಾಡಿದ್ಯಾ ಇಲ್ಲ ಫುಲ್ ಎಲ್ಲ ಬೆಳಿಗ್ಗೆ ಯಾವಾಗ ಆಗ್ತದೆ ಯಾವಾಗ ಈಗ ರಿಂಗ್ ಹಾಕುದು ಯಾವಾಗ ಅಂತ ಕಾಯ್ತಿದ್ದಾಳೆ ನಿನ್ನೆಂದ್ರೆ ನೋಡಿ ಗೈಸ್ ನನ್ನ ಅಮ್ಮನಿಗೆ ಬೆಳಿಗ್ಗೆ ಎದ್ದು ಇದ್ದೇ ಕೆಲಸ ನೋಡಿ ಯೋಗ ಮಾಡ್ತಿದ್ದಾರೆ ಫುಲ್ಲು ಗೈಸ್ ನಮ್ಮ ತಂಗಿಯವರು ರೆಡಿ ಆಗ್ತಿದ್ದಾರೆ ಫುಲ್ಲು ಹಾಗೆ ನಮ್ಮದೆಲ್ಲ ಆಯ್ತು ಹೊರಟು ಹಾಗೆ ಭಾವನವರು ಗ್ಲಾಸ್ ಎಲ್ಲ ಹಾಕಿ ಜಿಗ್ಗ ವೈಶಾಲಿ ಅವರು ಏನು 2 ಟೆಕ್ಸ್ ಹಾಕುದಾ ನೈಲ್ ಪಾಲಿಶ್ 2 ಟೆಕ್ಸ್ ಸಾರಿ ಲಿಖಿತಕ್ಕ ಏನ್ ಮತ್ತೆ ನೋಡಿ ನಮ್ಮ ಅಕ್ಕ ಅವರು ರೆಡಿ ಆಗಿದ್ದಾರೆ ಫುಲ್ ಜಿಗ್ಗ ಎಂತ ಬಾ ಯಾವ್ದಕ್ಕೆ ರೆಡಿ ಆಗ್ತಾರೆ ಫೋಟೋಶೂಟಿಗೆ ರೆಡಿ ಆಗ್ತಿದ್ದಾರೆ ಈಗಲೇ ಇಷ್ಟು ಫೋಟೋ ಸ್ಟಾರ್ಟ್ ಆಗಿದೆ ಅಲ್ಲ ಒಂದು ಥಮ್ಸ್ ಅಪ್ ಮಾಡಿ ಹಾಗೆ
ಗ್ಯಾಸ್ ಆಫ್ ಹೊರಡು ಹೊರಡು, ಅಲ್ಲಿ ಕಾಯ್ತಿದ್ದಾರೆ ಬಾವ. ಇಲ್ಲಿದೆ ಕಾರ್ ರೆಡಿ ಇದೆ. ನಿಮಗೆ ಕಾರ್ ಇಲ್ಲದುಂಟ, ಎಲ್ಲ ನಿಮ್ಮ ಕಾರ್ ಇದು. ಬನ್ನಿ ಆಂಟಿ ಕೈ ಇಟ್ಕೊಂಡು ಕರ್ಕೊಂಡು ಬನ್ನಿ ಮಗಳನ್ನ. ನೋಡಿ ಮದುಮಗಳು ಎಂಗೇಜ್ಮೆಂಟ್, ಮದುಮಗಳು ಬಂದು ಸೇಸ್ ನೋಡಿ ಈಗ ನಾವು ಆಲ್ ರೀಚ್ ಆದ್ವಿ, ಅಲ್ಲಿ ಹೋಗ್ತಿದ್ದೇವೆ. ಹಾಗೆ ಬಾ, ಹೇಗೆ ಎಂಗೇಜ್ಮೆಂಟ್ ಗೌಜಿ ಅಲ್ಲ, ಸೂಪರ್ ಹೋಗ್ತಿದ್ದೇವೆ. ಸನ್ನಿಧಿ ಗೌಡ ವರ್ಸಸ್ ಸೋಮಶೇಖರ್ ಎನ್ ಗೌಡ. ಅಲ್ಲಿ ಹೋಗುವ. ನೋಡಿ ಕನಸು, ಒಳ್ಳೆ ನೇಮ್ ಇಟ್ಟಿದ್ದಾರೆ ಕನಸು. ನೋಡಿ ಇವ್ರು ನಮ್ಮ ಅಣ್ಣ. ಹಾಗೆ ಅಣ್ಣ, ಹಾಯ್. ನೋಡಿ ಗೈಸ್, ಎಷ್ಟು ಅದ್ಭುತವಾಗಿ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ. ಶಾಸ್ತ್ರದ ಐಟಮ್ ಎಲ್ಲ ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಸ್ವೀಟ್ಸ್, ಬಾಳೆಹಣ್ಣು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಚಂದ ಮಾಡಿದ್ದಾರೆ ಡೆಕೋರೇಷನ್. ಬನ್ನಿ ಬರ್ಲಿಕ್ಕೆ ಸಹ ಬಿಡ್ತಿಲ್ಲ ಈಗ ನಮ್ಮ ಬ್ರೋ. ನೋಡಿ ನಮ್ಮ ಬಾವ ಬಂದ್ರು. ಬಾವ ಮೀಟ್ ಆದ್ರ ಬಾವ. ಮತ್ತೆ ಹೇಗೆ ನಮ್ಮ ತಂಗಿಯವರು ನಿದ್ದೆನೆ ಮಾಡ್ಲಿ ರಾತ್ರಿ ಫುಲ್ ರೆಡಿ ಆದ್ರು. ವಯಸ್ಸಲ್ಲಿ ಏನ್ ಸೈಲೆಂಟ್, ಹಸಿ ಆಗ್ತಾ ಉಂಟಾ? ಈಗ ಕೊಡುವ ಆಯ್ತಾ ಬಾ. ಈಗ ತಿಂಡಿಗೆ ಒಂದು ವ್ಯವಸ್ಥೆ ಮಾಡಿ. ಹಸಿ ಆಗ್ತಾ ಉಂಟು ತಂಗಿಗೆ. ಅಣ್ಣ ಹೊಟ್ಟೆ ಪೂಜೆ ಆಗ್ಬೇಕಂತೆ. ಹೊಟ್ಟೆ ತಿನ್ಲಿಕ್ಕೆ ಹಸಿ ಹೋಗ್ತಿಂಟು. ತಿಂಡಿ ರೆಡಿ ಇದೆ, ರೆಡಿ ಇದೆ ಅಂತೆ. ಹೋಗು ಅಣ್ಣ. ಹೇಗ್ ಬಂದ್ರ? ಅತ್ತಿಗೆ ಹಾಯ್ ಹಾಯ್. ಅಮ್ಮ ಇವಾಗ ಬಂದ್ರಾ? ತಿಂಡಿ ಆಗ್ಬೇಕಷ್ಟೇ. ಹಾಗೆ ಹೋಗಿ ಮತ್ತೆ ಇವಾಗ ಬಂದ್ರಾ? ನೋಡಿ ನಾನು ಇಲ್ಲಿ ಬಂದು ಚಿಕ್ಕಮಂಗ್ಳೂರು ಭಾಷೆ ಕಲಿತೆ ಅಲ್ಲ ಅಣ್ಣ? ಹಾಯ್ ಅಕ್ಕ. ಇವಾಗ ಬಂದ್ರಾ? ಅಕ್ಕ ತಂಗಿ ಸಿಕ್ಕಿದ್ರಾ? ಮಾತಾಡಿದ್ರಾ? ಮತ್ತೆ ಏನ್ ತಿಂದ್ರಿ? ತಿನ್ಬೇಕಷ್ಟೇ ಈಗ. ಬೆಳಿಗ್ಗೆ ಏನು ತಿಂದಿಲ್ಲ. ನೋಡಿ ನಮ್ಮ ವಿಡಿಯೋಗ್ರಾಫರ್. ನಿಮ್ದು ಹೆಸರು? ಕ್ಯಾಮ್ರಾಮ್ಯಾನ್. ನಿಮ್ದು ಹೆಸರು? ಲಕ್ಷ್ಮೀಕಾಂತ್. ನಿಮ್ದು ಫೋಟೋಗ್ರಾಫರ್ ಹೆಸರು? ಅರಸ್ ಫೋಟೋಗ್ರಾಫರ್, ಚಿಕ್ಕಮಂಗ್ಳೂರು. ನೋಡಿ ಗಾಯ್ಸ್, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು. ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡ್ತಾರೆ, ಕಡಿಮೆ ಪ್ರೈಸ್. ಸಿಕ್ಕಿದ್ರ ಬಾವ? ಮಾತಾಡಿದ್ರಾ? ನೀವೆಂತ ಕರೀದು ಬಾವ? ನಾನು ಮುದ್ದು. ಹೇಗೆ ಬೇಬಿ ಕರೀ ಬಾವ. ನಾನು ಬೇಬಿ ಕರೀತಿದ್ದಾರೆ. ಕರಿ ಬೇಬಿ ಕರಿಯಾ? ಕರಿ ಬೇಬಿ ಅಂತ ಕರಿ. ಸೋಮ್ ಕರಿ ಜೋರು ಕರಿ ಒಮ್ಮೆ. ನೋಡಿ ಬಾವ ಫುಲ್ ನಡ್ಕೊಂಡೇ ಬಂದ್ರು.
ಮೇಕಪ್ ಜಾಸ್ತಿ ಆಗಲಿಲ್ಲ, ಕಡಿಮೆ ಆಗಿದೆ. ಸ್ವಲ್ಪ ಮೇಕಪ್ ಅವರಿಗೆ ಸಹ ಕೊಡಿ. ಪಾಪ ಅವ್ರು ಮೇಕಪ್ ಮಾಡದೆ ಬಂದಿದ್ದಾರೆ ಅಲ್ಲ ಬಾಬಾ, ನ್ಯಾಚುರಲ್. ಗಂಡು ಮಕ್ಳು ಯಾವಾಗಲೂ ಹಾಗೆ ಅಷ್ಟೇ. ಇವ್ರು 3 ಗಂಟೆಗೆ ಎದ್ದು ರೆಡಿ ಆಗಿದ್ದಾರೆ, ಸಿಂಪ್ಲಿಸಿಟಿ. ನಮಗೆ 6 ಗಂಟೆಗೆ ಎದ್ದು 6:30 ಒಟ್ಟು ರೆಡಿ ಆಗ್ಬೋದಲ್ಲ. ದೊಡ್ಡಮ್ಮ ಹೆಂಗುಂಟು, ಮಗಳು ಹೆಂಗೆ ಕಾಣ್ತದೆ, ಅಳಿಯನು ಮಗಳು ನೋಡಿಕೆ ಸೂಪರ್. ನಮಸ್ತೆ. ನೋಡಿ ಇವ್ರು ನಮ್ಮ ಮಾವ, ಹಾಯ್. ಸಂದನ ಮಾವ, ನಮಗೂ ಮಾವನೇ ಅಲ್ಲ ಮಾವ. ಎಲ್ಲ ಊಟ ಕೂತಿದ್ದಾರೆ, ಫುಲ್ ಆಗಿದೆ. ಊಟಕ್ಕಲ್ಲ, ಸಾರಿ, ಎಂತ ಫುಡ್ ಗೊತ್ತದ. ನೋಡಿ ನಮ್ಮ ದೊಡ್ಡಪ್ಪ ಇಲ್ಲಿ ಮಾವನಿಗೆ ಪರಿಚಯ ಮಾಡ್ತಿದ್ದಾರೆ. ದೊಡ್ಡಪ್ಪ ಪರಿಚಯ ಮಾಡಿ, ವಿಡಿಯೋ ಮಾಡ್ತಾನೆ. ಎಂತ ತಿಂಡಿ ಗೊತ್ತದಾ? ಹೌದಾ, ಹಸಿ ಹೋಗ್ತಿದ್ಯಾ? ಮಂಗಳೂರವರ ಅಡಿಗೆ ಹೇಗಾಗಿದೆ ನೋಡಿ. ಇಡ್ಲಿ ವಡೆ ಚೆನ್ನಾಗಿದೆ, ಹೈಜಿನಿಕ್. ನೋಡಿ ನಮ್ಮ ಮಂಗಳೂರಿನವ್ರದ್ದು ಈಗ ನಮಗೆ ತಿಂಡಿ ಎಲ್ಲ ಆಯ್ತು, ಅವ್ರದ್ದು ಅಡಿಗೆ ಇವತ್ತು. ಚಿಕ್ಕಮಗಳೂರಲ್ಲಿ ಮಂಗಳೂರವರ ಅಡಿಗೆ. ಅಣ್ಣ ಅವ್ರ ಹೆಸರು ಎಂತ? ಅಮೃತಣ್ಣ ಅವ್ರ ಹೆಸರು? ಸುಂದರಣ್ಣ ಅಡಿಗೆ ಸೋಕಾತುಂಡು. ನೋಡಿ ನಮ್ಮ ಮಂಗಳೂರಿನವರ ಅಡಿಗೆ ಸುಂದರಣ್ಣ ಚಿಕ್ಕಮಗಳೂರಲ್ಲಿ. ನೀವು ಮಂಗಳೂರಲ್ಲ, ಮಂಗಳೂರು ಅಲ್ಪ ಇರ್ನ ಬಣ್ಣ ತೊಕ್ಕೋಟು. ನೋಡಿ ತೊಕ್ಕೋಟು ಅವರು ಚಿಕ್ಕಮಗಳೂರಲ್ಲಿ ಬಂದು ಸೆಟ್ಲ್ ಆಗಿ ತುಂಬಾ ವರ್ಷ ಆಯ್ತು. ಫುಲ್ ಇಷ್ಟು 50 ವರ್ಷ ಆಯ್ತು ನೋಡಿ ಬಂದು. ಇಲ್ಲಿ ಯಾವುದೇ ಫಂಕ್ಷನ್ ಇದ್ರೆ ಅವ್ರದ್ದೇ ಅಡಿಗೆ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಎಲ್ಲ ಕಡೆ ಆದ್ರೂ ಅವ್ರದ್ದೇ ಅಡಿಗೆ. ಫುಲ್ ಹೇಗೆ ಚಂದ ಇತ್ತಲ್ಲ ಟಿಫಿನ್ ಎಲ್ಲ. ಈಗ ಊಟ ಸಹ ಮಂಗಳೂರು ಸ್ಟೈಲಲ್ಲಿ ಆಗ್ಬೋದು. ಇನ್ನೊಬ್ರು ಸಿಕ್ಕಿದ್ರು ಮಂಗಳೂರಿನವರು. ಇರ್ಲ ಮಂಗಳೂರಾ? ಯಾರ ಮಗೆ? ನೋಡಿ ಅವರ ಮಗ. ನೋಡಿ ಐಟಮ್ ಎಲ್ಲ ನೋಡಿ ಮಂಗಳೂರು ಸ್ಟೈಲಲ್ಲಿ ಮಾಡ್ತಿದ್ದಾರೆ. ನಿಮ್ಮದು ಕ್ಯಾಟ್ರಸ್ ಹೆಸರೆಂತ? ನೋಡಿ ಅನ್ನಪೂರ್ಣೇಶ್ವರಿ ಕ್ಯಾಟ್ರಸ್. ನೋಡಿ ಮಳೆ ಬರುವ ಹಾಗಿದೆ ಅಲ್ಲ ಚಿಕ್ಕಮಗಳೂರಲ್ಲಿ ನಾವಿದ್ದೇವೆ ಈಗ. ತುಂಬಾ ಸಖತ್ತಾಗಿದೆ. ಈಗ ಮುಳ್ಳಯ್ಯನಗಿರಿ ಎಲ್ಲ ಹೋದ್ರೆ ಸೂಪರ್ ವೈಬ್ ಅಲ್ಲ. ಒಂದೊಂದು ಕೈಯಲ್ಲಿ ಕುಪ್ಪಿಸಿ ಇರ್ಬೇಕಲ್ಲ. ಈ ವಿಡಿಯೋ ನೋಡಿದ್ರೆ ನಮ್ಮ ಮನೆಯವರೆಲ್ಲ ಈಗ ಓಡಿಸೋರು ಅಂತ ನೋಡಿ ಅಲ್ಲ. ನೀವು ಭಾವನ ಅತ್ತಿಗೆ ಪಿಂಕ್ ಪಿಂಕ್ ಆಗಿದ್ದೀರಾ? ಅನ್ನ ಮತ್ತೆ ಕಲರ್ ಚೇಂಜ್ ಮಾಡಿದ್ದಾನೆ ಅಲ್ಲ. ಯಾಕೆ ಎಂತ ಕಡೆ ಈಗ ಇನ್ನು ನಾವಿಲ್ಲ, ನಾವು ಮಾತಾಡ್ಕೊಳ್ಳಿ ಅಲ್ಲ ಭವಿಷ್ಯ. ಹೋಯ್ ಬಾ ದೊಡ್ಡ ಮಧುರದ್ರಿ. ನೋಡಿ ನಮ್ಮ ಅತ್ತೆಯವರು ಬೆಂಗಳೂರಿಂದ ಬಂದಿದ್ದಾರೆ. ಏನತ್ತೆ ಮತ್ತೆ ವ್ಲಾಗ್ ಮಾಡ್ತಿದ್ದಾನೆ. ದೊಡ್ಡ ಮಧುರದ್ದು ಆ ಕಡೆ ನಾವಲ್ಲಿ ಸ್ವಲ್ಪ ಮಾತಾಡ್ಸ್ಕೊಂಡು ಮಗಳ ಮದುವೆ ಗಮ್ಮತ್ತಲ್ಲ. ಮದುವೆ ಅಲ್ಲ, ಸಾರಿ, ಎಂಗೇಜ್ಮೆಂಟ್. ಮದುವೆ ಮಾಡಿಬಿಟ್ಟೆ. ನೋಡಿ ಗೈಸ್, ನಾ ಇದು ಎಂತ ಕಾಣುದು ಅಂತ ನೋಡು. ಇದು ನೋಡಿ ಟಾಯ್ಲೆಟ್ ಮಾರೆ. ಟಾಯ್ಲೆಟ್ಗೆ ಸಹ ಒಳ್ಳೆ ಜಿಗ್ಗ ಮಾಡಿದ್ದಾರೆ. ಟಾಯ್ಲೆಟ್ ನೋಡಿ ಎಲ್ಲ ಹೆಂಗೆ ಬಾ. ಟಾಯ್ಲೆಟ್ ಲಾಯ್ಬಿಟ್ಟಲ್ಲ, ಲಾಯ್ಬಿಟ್ಟು ಒಳಗೆ ಹೊರಗಿಂದ ಚಂದ ಉಂಟು, ಒಳಗೆ ನೋಡ್ಬೇಕಷ್ಟೇ. ಅಪ್ಪ ಹೇಗೆ ಸನ್ನಿಧಿ ಮದುವೆ ಎಂಗೇಜ್ಮೆಂಟ್? ಕೌಜಿಯಾ ಮದುವೆ ಸೂಪರ್ ಔಟ. ಹುಡುಗನ ತೊಂದರೆಯಲ್ಲಿ ಎಲ್ಲ ಒಳ್ಳೆ ಪಾರ್ಟಿ. ಗೌಜಿ ಮನೆ ಹತ್ತಿರ ಗೌಜಿ ಔಟ್. ಗೌಜಿ ಹುಡುಗನ ಅಪ್ಪನ ಅಣ್ಣ ಅಂತ ತಿಳ್ಕೊಂಡೆ ಅಲ್ಲ ನೋಡಿ. ಎಂತ ದಿವಸ ನೀ ಯಾರಿಗೆ ಫೋರ್ಸ್ ಕೊಡ್ತು? ಇಲ್ಲಿ ಕ್ಯಾಮರಾ ಯಾರು ತೆಗೆದಿಲ್ಲ ಫೋಟೋ? ನನ್ನ ತಂಗಿ ಫುಲ್ ಫೋರ್ಸ್ ಕೊಡ್ತಿದ್ದಾಳೆ. ಲೈಕ್ ಕೊಟ್ಟು ಸ್ಟೈಲ್ ಇಟ್ಟು ನೋಡಿ. ನಮ್ಮ ದೊಡ್ಡಪ್ಪನ ನನ್ನ ಭಾವ ಲತ್ತು ಜವಾಣಿ ಅಂತ ಹೇಳ್ತಿದ್ದಾರೆ ಅವರು. ಹಾಗೆ ಹೆಂಗಿದ್ದಾರೆ ಭಾವ? ದೊಡ್ಡಪ್ಪ ಕ್ರೈಮ್ ಡಿಪಾರ್ಟ್ಮೆಂಟ್ ಇದ್ರು ಅಲ್ಲ ದೊಡ್ಡಪ್ಪ?
ನಮ್ಮ SP ಬಂದು ಏನ್ರಿ ಹೀಗೆ ತಿರುಗಿಸಿದ್ರೆ ಮೀಸೆ ತಿರುಗಿಸಿದ್ರು. ನನ್ನೊಂದು ಅಭ್ಯಾಸ ಅದು, ಇದು ತಿರುಗಿಸಿದ್ರೆ ನನಗೆ ಊಟ ಮಾಡ್ಲಿಕ್ಕೆ ಸರಿ ಆಗುದಿಲ್ಲ, ತಿರುಗಿಸಿದ್ರೆ ಊಟ ಸರಿ ಆಗುದಿಲ್ಲ. ಸರಿ ಹಾಗೆ ಕೆಳಗೆ ಹಾಕಿ ಊಟ ಮಾಡೋದು. ಕೆಳಗೆ ಇಲ್ಲ, ಮೇಲೆ ಮೇಲೆ ಕೆಳಗೆ ಹಾಕಿರೋ ಹೋದ ಅಂತ. ಇದು ಕೆಳಗೆ ಉಂಟು ನೋಡಿ, ಇದು ಕೆಳಗೆ ಉಂಟು, ಇದಕ್ಕಿಲ್ಲ, ಇದಕ್ಕೆ ಮಾತ್ರ ಪ್ರಿಫರೆನ್ಸ್. ನೋಡಿ ನಮ್ಮ ದೊಡ್ಡಪ್ಪನಿಗೆ ಮತ್ತೆ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ದೊಡ್ಡಪ್ಪ. ನಮ್ಗೆ ಇದು ಮುಖ್ಯಮಂತ್ರಿ ಚಿನ್ನದ ಪದಕ, ರಾಷ್ಟ್ರಪತಿ ಚಿನ್ನ ಗೋಲ್ಡ್ ಮೆಡಲ್, ಶೌರ್ಯ ಪದಕ. ನಕ್ಸಲ್ ಹೊಡೆದಕ್ಕೆ ನಮ್ಗೆ NFಗೆ ಹಾಕಿದ್ರು, ಆಂಟಿ ನಕ್ಸಲ್ ಫೋರ್ಸ್ಗೆ. ಒಂದು ಟೋಟಲ್ 12 ಜನದಲ್ಲಿ ನಾವು ಒಂದು 7-8 ಜನ. ಎಲ್ಲಿ ನಕ್ಸಲ್? ಶೃಂಗೇರಿ ಈ ಕೇಸ್ ಮೂಡಿ ಆ ಕಡೆ ಎಲ್ಲ ನಾವು ನಕ್ಸಲ್ ದಾಳಿಯಲ್ಲೆಲ್ಲ ಇದು ಮಾಡಿದ್ವಿ. ಹಾಗಾಗಿ ನಾವು ಅದರಲ್ಲಿ ಭಾಗವಹಿಸಿದ್ವಿ. SP ನೇತೃತ್ವದಲ್ಲಿ ನಾವು ದಾಳಿ ಮಾಡಿ ನಮಗೊಂದು ಹೆಮ್ಮೆ, ನಮ್ಮ ದೊಡ್ಡಪ್ಪ ಇಷ್ಟೆಲ್ಲ ಫೇಮಸ್ ಇದ್ದಾರೆ ಅಂತ. ಅಲ್ಲ ಅಲ್ಲ, ಜನಗಳ ಸಹಕಾರ ಎಲ್ಲ ಸಹಕಾರ, ನಾವು ಜನಗಳ ಸಹಕಾರ ಮುಂದೆ ಬರುವ ಜನರಿಂದ ನಾನು ಮುಂದೆ ಬಂದೆ, ಜನರಿಗಾಗಿ ನಾವು ಮುಂದೆ. ನಿಮ್ ತರ ಸಿಗುದು ಅಪರೂಪ ಪೊಲೀಸರಲ್ಲಿ. ಅಲ್ಲ ಅಲ್ಲ, ಇದ್ದಾರೆ, ಹೆಚ್ಚಿನವರು ಇದ್ದಾರೆ, ಅದ್ರ ಕೆಲವರು ಜಾಸ್ತಿ ಸ್ವಲ್ಪ ಕರಪ್ಟ್ ಇರೋದು ಜಾಸ್ತಿ. ಇದು ನಮ್ಮ ಭಾವನಾ ಮಿಸ್ಸಸ್ ತಿಮ್ಮೇಗೌಡರು ಅಂತೇಳಿ ಹಾಸನ ಬಂದಿದ್ದಾರೆ. ಪ್ರಜ್ವಲ್ನ ಅಮ್ಮ ಕರೆಕ್ಟ್ ನೋಡಿ, ಅವ್ರ ತಂಗಿಯಲ್ಲಿದ್ದಾರೆ. ಮುಂದಿನ ತಿಂಗಳು 15ಕ್ಕಿದೆ ಪ್ರಜ್ವಲ್. ಕಾರ್ಯವನ್ನು ಅವರು ಸೈಡಿಗೆ ಬದೆಗೊತ್ತಿ ಈ ಕಾರ್ಯವನ್ನು ನೆರವೇರಿಸಲಿಕ್ಕೆ ಅವರು ಅಲ್ಲಿಂದ ಬಂದಿದ್ದಾರೆ, ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಹೌದು, ಅವರಿಗೆ ನಮ್ಮ ಸಂಘದ ಪರವಾಗಿ ಹಾರ್ದಿಕವಾಗಿ ಶುಭಾಶಯಗಳು, ವಂದನೆಗಳು. ಮತ್ತೆ ಪ್ರತಿಭಾಣ ಹೇಗೆ ಮದುವೆ ಗೌಜಿ? ಓಕೆ, ಬನ್ನಿ ಬನ್ನಿ ಅಕ್ಕ ಬನ್ನಿ. ನೋಡಿ ಮದುಮಗಳು ಬಂದ್ಲು, ಸೀರೆ ಕೊಡ್ತಾರಂತೆ. ಶೂ ಹಾಕಿದ್ದವು ಸಾಕು. ತೊಂದರೆ ಇಲ್ಲ. ಸ್ವೀಟ್ ಕೊಡಿ. ಮಂಗಳವೋ ಮಂಗಳ ಶ್ರೀ ಗುರು ಮತ್ತೆ ಹೆಸರೆಂತ? ನಿಮ್ದು ಎಷ್ಟು ನಿಮ್ದು? ಅಣ್ಣದಮ್ಮ ಅಂದ್ರೆ ನೀವು? ತಮ್ಮನ? ಮತ್ತೆ ತಮ್ಮ ಸ್ವಂತ ತಮ್ಮ ಅಲ್ಲ? ಯಾವ್ರು ನಿಮ್ದು? ದೊಡ್ಡ ಮಗ್ಗೆಯವರ ನೀವು? ಪ್ರಜ್ವಲಣ್ಣ ಏನಾಗ್ಬೇಕು? ಅಣ್ಣವಾ? ಇದ್ಯಾರು? ತಂಗಿ, ಸ್ವಂತ ತಂಗಿ. ಅವಳ ಹೆಸರೆಂತ? ಆಗಲಿ ಶರಣ್. ಸನ್ನಿಧಿಯಕ್ಕೆ ಏನಾಗ್ಬೇಕು? ಅಕ್ಕ ಆಗ್ಬೇಕಾ? ಏನ್ ಹೇಳ್ತೀರ ಅಕ್ಕನಿಗೆ ಎಂಗೇಜ್ಮೆಂಟಿಗೆ? ಇವ್ರದ್ದು ಆಮೇಲೆ ಡ್ಯಾನ್ಸ್ ಉಂಟು, ಹಾಗೆ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಉಂಟು. ಎಂದ್ರೆ ನಿಮ್ದು ಡ್ಯಾನ್ಸ್ ಇದೆಯಾ ಮತ್ತೆ? ಇಲ್ವಾ? ಮತ್ತೆ ಪ್ರಾಕ್ಟೀಸ್ ಆಗ್ತಾ ಉಂಟು. ಫ್ಲವರ್ಸ್ ಹಾಕ್ಲಿಕ್ಕಾ? ಮಾಡಿ ಮಾಡಿ ಮಾಡಿ. ಇಲ್ಲ ಇಲ್ಲ, ಇದು ಯೂಟ್ಯೂಬ್ ಡೈರೆಕ್ಟ್. ಏನತ್ತೆ? ಚೆನ್ನಾಗಿದ್ದೇನೆ. ಯಾರೆಲ್ಲ ಬಂದ್ರಿ? ಬಂದ್ರೆ ಎಲ್ಲ ನಮಸ್ತೆ, ಚೆನ್ನಾಗಿದ್ದೇನೆ. ಈಗ ಬಂದ್ರಾ? ಏನತ್ತೆ ಏನತ್ತೆ ಇವಾಗ ಬಂದ್ರಾ? ಏನ್ ಲೇಟ್ ಆಯ್ತು? ಸುಮಕ್ಕ ಹಾಯ್. ಚೆನ್ನಾಗಿದ್ದೇನೆ ನೋಡಿ, ನಮ್ಮ ಅಕ್ಕ ಅವ್ರು ಬಂದ್ರು. ಹಾಯ್. ದೇವಂಶ್ ಕಾರ್ ಪಾರ್ಕ್ ಮಾಡಕ್ ಹೋಗಿ. ಹೌದಾ? ಮತ್ತೆ ಅಪ್ಪ ಇಲ್ಲಿದ್ದಾರೆ, ಡ್ಯೂಟಿ. ಮತ್ತೆ ಡ್ರೈವಿಂಗ್ ಯಾರು ಮಾಡ್ಕೊಂಡು ಕಾರಿದ್ದು? ನೀನು ಬಿಟ್ಕೊಂಡ? ಮತ್ತೆ ಅಣ್ಣ ಯಾರು ಇದ್ದಾರೆ? ಅಣ್ಣ
ಹಾ ಇವರಾ ಕಾರಲ್ಲಿದ್ದಾರಾ? ಸರಿ ಬಾಯ್, ಆಮೇಲೆ ಸಿಗುವ. ನೋಡಿ ರೆಡಿ ಆದ್ರು, ಚಂದ ಅಂತಿದ್ದೀರಿ ಇಬ್ರು ಸಹ. ಸೂಪರ್, ಒಳ್ಳೆ ಕಾಂಬಿನೇಷನ್ ಕಲರ್. ಬ್ರೋ ಇದೆಂತಕ್ಕೆ ಸ್ಮೋಕ್ ಹಾಕ್ಲಿಕ್ಕ? ನೋಡಿ ಇದು ನೀರು ಹಾಕುದಾ? ಇನ್ನೇನು ಹಾಕುದು ಅದಕ್ಕೆ ನೆಕ್ಸ್ಟ್? ಡ್ರೈ ಐಸ್, ಫುಲ್ ಸ್ಮೋಕ್ ಬರ್ತದೆ. ಐಸಾ? ಅದೆಂತ ಬಾವ ಹಾಕುದು? ಬಾವ ಎಂತ ಹಾಕುದು? ಹುರಿಗಡ್ಲೆ ಎಂತ ಹಾಕುದು? ದೊಡ್ಡಪ್ಪ ಅದು ಎಂತ ಹಾಕುದು? ಹುರಿಗಡ್ಲೆ ಕಡ್ಲೆಯಾ? ಹುರಿಗಡ್ಲೆ. ನಮ್ಮಲ್ಲೆಲ್ಲ ಅಕ್ಕಿ ಹಾಕುದು, ಇಲ್ಲಿ ಯಾವ ಶಾಸ್ತ್ರ ಹಾಕೋದು? ಮಡ್ಲಕ್ಕಿ ಶಾಸ್ತ್ರ. ದಿಲೀಪಣ್ಣನ ಒತ್ತೆ ಆದ ಮೇರೆಗೆ ಎಂತ ವಿಶೇಷ? ಅತ್ತಿಗೆ ಓಡಿದ್ರಲ್ಲ ನೋಡಿ, ಅತ್ತಿಗೆ ಹೋಗ್ತಿದ್ದಾರೆ. ನಿಂತ್ಕೊಳ್ಳಿ ಒಟ್ಟಿಗೆ ಫೋಟೋ ತೆಗಿಬೇಕಂತ. ನವನೀತ್ ಬ್ರೋ ಹಾಯ್. ಯಾವಾಗ ಮದುವೆ? ಮದುವೆ ಉಂಟು ನೋಡಿ ನಮ್ಮ ನವನೀತ್ ಬ್ರೋಗೆ, ಮಗ್ಗೆಯವರು. ಯಾವಾಗ ಮದುವೆ? ಜೂನ್ 15. ನಮ್ಮ ಕರೀದಿಲ್ಲ? ಗಮ್ಮತ್ತೆಂತ ಗಮ್ಮತ್ತೆಲ್ಲ ಮದುವೆಗೆ? ಎಲ್ಲಿ ಮದುವೆ ಹಾಲು? ಹಾಸನಲ್ಲಿಯಾ? ಅಕ್ಕ ಏನಾದ್ರು ಹೇಳಕ್ಕಿದ್ಯಾ ತಮ್ಮನಿಗೆ? ಆಲ್ ದ ಬೆಸ್ಟ್. ತಂಗಿಗೆ ಎಂಗೇಜ್ಮೆಂಟ್ ಆಯ್ತು, ನೆಕ್ಸ್ಟ್ ನಿಮಗೆ ಯಾವಾಗ? ನೋಡ್ಬೇಕು ಯಾವಾಗ. ಬೇಗ ಉಂಟಾ? ಸದ್ಯಕ್ಕೆ ಬೇಗ ಆಗಿ ಹಾಗಾದ್ರೆ.
ತಂಗಿಗೆ ಅಲ್ಲ ದೊಡ್ಡಮ್ಮ, ತಂಗಿಗೆ ಆಯ್ತು, ಇನ್ನು ಅಣ್ಣನಿಗೆ ಅಂತ. ಮಾವ ನೋಡ್ತಾ ಇದ್ದಾರೆ, ಮಾವ ಹುಡುಕ್ತಾರೆ ಬೇಗ. ಅಣ್ಣ ನಿಮ್ಮ ಫ್ರೆಂಡ್ಸಾ? ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ ಗೈಸ್. ನಮ್ಮ ಹಳೆ ಫ್ರೆಂಡ್ಸ್ ಇದ್ದಾರೆ 2 ಜನ. ಈಗ ಸುಳ್ಳೆಯಿಂದ ಪುತ್ತೂರಿಂದ ಬಂದಿದ್ದಾರೆ 2 ಹಳೆ ಫ್ರೆಂಡ್ಸ್ ಕುರಿಯಿಂದ. ದಾನೆ ಬುಕ್ಕ ಚೂರು ಮಾಡಿದ ಬುಕ್ಕ ಬುಕ್ಕ ಬ್ರೋ ಎಂಚ ಜರ್ನಿ ಪೂರ ಬರ್ಸ ಜೋರುಂಡ? ಬರ್ಸ ಜೋರು ಜೋರು ಪ್ರೈಸ್ ಬ್ರೋ ಪಾತಿರ್ಲೆ ಜೋರು ಎಂಚ ಪೂರ ಅಂಡೆ ಬರ್ಸ ಎಂಚ ಐತಂಡೆ ತುಳೆ ಚೂರು ತೆಲ್ಪುಲೆ ಆಯ್ತೀರು ಇತ್ತೆಲ್ಲ ನಾಚಿ ಹಾಕೊಂಡಿರೋದು. ತಿನ್ನಿ ಬೇಗ ಟೇಸ್ಟ್ ಹೇಳಿ. ನಮ್ಮ ಮಂಗಳೂರಿನವರ ಟೇಸ್ಟ್ ಒಮ್ಮೆ ಚಿಕ್ಕಮಂಗ್ಳೂರಲ್ಲಿ ಹೇಗೆ ತಿನ್ನೋದು? ಹೇಗೆ ಮಂಗಳೂರು ಟೇಸ್ಟ್ ಉಂಟಾ? ವೈಶಾಲಿಗೆ ಟೇಸ್ಟ್ ಉಂಟಾ? ಹೌದಾ ಅಕ್ಕ ಇಂಚ ಕುಟ್ಲದ ಟೇಸ್ಟ್ ಉಂಟಾ? ನಮ್ಮ ಕಣ್ಣು ಪಾಯಸ ಹೆಂಗಿತ್ತು ಊಟ? ಹೆಂಗಿತ್ತು? ಹೇಗಿತ್ತು ಊಟ? ಹೇಗಿತ್ತು? ಸೂಪರ್ ಇತ್ತು ಊಟ. ಆದ್ರೆ ನಾವು ಊಟ ಸ್ವಾಮಿ ಊಟ ಹೆಂಗಿತ್ತು? ಸೂಪರ್. ಮಂಗಳೂರು ಭಟ್ರ ಊಟ ಸೂಪರ್ ಆಗಿತ್ತು. ಸೂಪರ್ ಆಗಿದೆ. ಅಕ್ಕ ಊಟ ಹೇಗಿತ್ತು? ಚೆನ್ನಾಗಿತ್ತು ಸೂಪರ್ ಸುಂದರ ಎಂಚೈತು ನೋಡ್ಸಿ ಸೂಪರ್. ಬರ್ಫಿ ಒಂಜಿಜ್ಜಿ ಅದೇ ಊಟ ಹೆಂಗ ಉಂಟು? ಊಟ ಸೂಪರ್ ಆಗ್ಬಿಟ್ಟು, ಆದರೆ ಐಟಮ್ ಕಮ್ಮಿ ಮಾಡೋಣ ನಾವೇ. ಒಂದು ಬರ್ಫಿ ಸಿಕ್ಕಿದ್ರೆ? ಹೌದು ಸಿಕ್ಕಿದ್ರೆ. ಬರ್ಫಿ ಸಿಕ್ಕಿದ್ರೆ ಕಂಪ್ಲೇಂಟ್ ಉಂಟು ಮತ್ತೆ ಬೇರೆ ಎಲ್ಲ ಎಲ್ಲ ಐಟಮ್ ತೊಂದರೆ ಇಲ್ಲ. ಹೊಟ್ಟೆ ಸಾಂಗೆ ಸಾಮಾನ್ಯ ಸಾಮಾನ್ಯ. ದೂರ ಹೊಟ್ಟದಿಗೆ ಫೋಟೋ ತೆಗಿಬೇಕಾ? ಮತ್ತೆ ಇವತ್ತು ಬೆಂಗಳೂರು ಇವತ್ತು ಹೋಗ್ತೀರಾ ನಾಳೆ ಹೋಗುದಾ? ಇವತ್ತು ಹೋಗ್ತಾರೆ, ನಾನು 1 ವೀಕ್ ಬಿಟ್ಟು ಹೋಗ್ತೇನೆ. ಇವತ್ತು ಹೋಗುದಾ? ಬುಕ್ ಆಗಿತ್ತಾ? ಎಂತ ಆಟ ಆಡೋದಾ? ಹಾಯ್, ಎಂತ ಆಟ ಆಡೋದು ನೀಬ್ರು? ಅಣ್ಣನ ತಂಗಿ ಆಟ ಆಡೋದಾ? ಅಮ್ಮ ಎಲ್ಲಿ? ದಿಲೀಪ್ ಅಣ್ಣ ಮತ್ತೆ ಸುಮಕ್ಕ ಅಲ್ಲ? ಎಂಗೇಜ್ಮೆಂಟ್ ಮುಗೀತು. ಊಟ ಆಯ್ತಾ? ಬೇಗ ಮಾಡಿದ್ರ ಊಟ? ಬೇಗ ಮಾಡಿದ್ರ? ನೀವೆಲ್ಲ ಕಳಿಸಿ ಬಂದದ ಅವರನ್ನು? ಹೋದ್ರ ಅವರು? ನೋಡಿ ಇಲ್ಲಿ ಸನ್ನಿಧಿ ಅವರ ಫ್ರೆಂಡ್ಸ್ ಇದ್ದಾರೆ. ಏನ್ ಹೇಳ್ತೀರಾ? ಏನಿಲ್ವಾ? ಏನಾದ್ರು ಹೇಳಿ ಫ್ರೆಂಡ್ಗೆ. ನೀವು ಹೇಳಿ. ಆಲ್ ದ ಬೆಸ್ಟ್ ಸನ್ನಿಧಿ. ನಾಚಿಕೆ ಆಗ್ತದೆ ಅಂತೆ. ಹಾಗೆ ಅವ್ರ ಹೆಸರೆಂತ? ನಿಖಿತಾ. ನೋಡಿ ಸನ್ನಿಧಿಯ ಫ್ರೆಂಡ್ಸ್ ಎಲ್ಲ ಈಗ ಹೊರಟದ ನೀವೆಲ್ಲ? ಎಲ್ಲ ಶೇರ್ ಮಾಡಿ ಆಯ್ತಾ ವಿಡಿಯೋ ಎಲ್ಲ? ಬ್ಲಾಗ್ ಅಲ್ಲಿ ಚಂದ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಯ್ತು, ಥ್ಯಾಂಕ್ ಯು. ಅತ್ತೆಯವರಿದ್ದಾರೆ. ಅತ್ತೆಗೆ ಖುಷಿ ಆಯ್ತು ಎಂಗೇಜ್ಮೆಂಟ್? ಫುಲ್ ಖುಷಿ. ಮತ್ತೆ ಸೊಸೆ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಅಷ್ಟೇ, ಬೇರೆ ಹೇಳಲ್ಲ. ಹಾ ಕೊಡು ಬಾವಾ, ಏನ್ ಹೇಳ್ತೀರಾ ತಂಗಿ ಬಗ್ಗೆ? ಎಲ್ಲ ಸ್ಟೋರಿ ಹೇಳಿ ನಿಮ್ದು. ಲವ್ ಸ್ಟೋರಿ, ಚರಿತ್ರೆ ಬರಬೇಕಷ್ಟೇ. ಇನ್ನು 1 ವರ್ಷ ಕಳೆದ ಮೇಲೆ ನಿಮ್ಮ ಹತ್ರ ಮಾತಾಡ್ತಾನೆ ಇನ್ನು ಹೇಳಿದಾಗೆ ಹೇಗೆಲ್ಲ ಆಯ್ತು ಅಂತ. ಇವಾಗ ನೀವು ಚೆನ್ನಾಗಿದ್ದೀರಾ, ಇನ್ನು ನೋಡ್ಬೇಕು. ಚೆನ್ನಾಗಿ ನೋಡ್ಕೊಳ್ಳಿ. ನೀನ್ ನೋಡ್ಕೊಳ್ಳೋದ ಭಾವನು ಅಲ್ಲ? ಓ ಪಂಚ್ ಡೈಲಾಗು. ನೋಡಿ ಗೈಸ್, ಚಿಕ್ಕಮಂಗ್ಳೂರಲ್ಲಿ ಏಡಿ ನೋಡಿ, ಫುಲ್ ಫ್ರೆಶ್ ಏಡಿ. ನಿಮ್ ಫ್ರೆಂಡ್ ಕೊಟ್ರಾ? ತುಂಬಾ ಇದೆ ಅಲ್ಲ? ಮೀನ್ ಸಿಗಲ್ಲ ಇಲ್ಲಿ?
ಸಿಗುತ್ತೆ. ಬೆಳಗ್ಗೆ ಟೈಮ್ ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ಹಾಗೆ ಅವ್ರು ಹುಡುಕಿಕೊಂಡು ಬರುವಾಗ ಇಲ್ಲಿ ನಮಗೆ ಏಡಿ ಸಿಕ್ಕಿತ್ತು ರೋಡ್ ಸೈಡ್. ಹಾಗೆ ಎಲ್ಲಿದ್ದಾರೆ ನೋಡು. ಹಾಯ್ ಬ್ರೋ, ನಿಮ್ಮ ಹೆಸರು? ರೋಹಿತ್ ಅಂತ. ಸನ್ನಿಧಿಯವರ ಫ್ರೆಂಡಾ? ಒಳ್ಳೆ ಲೊಕೇಶನ್ ಫೋಟೋ ಶೂಟಿಗೆ. ಫೋಟೋ ಶೂಟ್ ಮಾಡ್ತಿದ್ದಾರೆ. ಹೋಗುವಲ್ಲಿ ತೋರಿಸೋ ನಿಮಗೆ. ನೋಡಿ ಒಳ್ಳೆ ಲೊಕೇಶನ್ ಹಿರೇಮಗಳೂರು ಅಲ್ಲ, ಹಿರೇಮಗಳೂರು ಹತ್ರ ಒಳ್ಳೆ ಲೊಕೇಶನ್ ಉಂಟು ಫೋಟೋ ಶೂಟ್ ಮಾಡಲಿಕ್ಕೆ. ಪ್ರೀ ವೆಡ್ಡಿಂಗ್ ಎಲ್ಲ ಚಂದ ಮಾಡ್ಬೋದು. ನೋಡಿ ಇಲ್ಲಿ ಸಖತ್ತಿದೆ, ಕೆರೆ ಅಂತ, ಕೆರೆ ಮಧ್ಯದಲ್ಲಿ ಒಳ್ಳೆ ಲೊಕೇಶನ್. ಎಷ್ಟಾಯ್ತು? ನಿಮ್ಮ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಹೋಗೋದೆ ಮಾಡಿ ಸಣ್ಣ ಬೈತಿದ್ದಾರೆ ಇಲ್ಲಿ. ಬೇಗ ಬೇಗ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅವ್ರು ಹೇಳಿದಾಗೆ ಮಾಡಿ. ಮಳೆ ಬರ್ತದೆ ಇವಾಗ. 1.5 hour ಆಯ್ತು, ಇನ್ನು ಮುಗಿಲಿಲ್ಲ ಸನ್ನಿಧಿ ಅವ್ರದ್ದು ಫೋಟೋ ಶೂಟು, ವಿಡಿಯೋ ಶೂಟು. ಇನ್ನೂ ಟೈಮ್ ಬೇಕಾ? ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಕಂತೆ. ಬ್ರೋ ಹೇಗೆ ಫೈನಲಿ ಫೋಟೋ ಶೂಟ್ ಮುಗೀತು. ಬನ್ನಿ. ಮಾವನೊಟ್ಟಿ ಆಗ ಮಾತಾಡ್ತಿದ್ದೆ. ಇನ್ನು ಯಾವಾಗ ಮಾವ ಸಿಗೋದು? ಇನ್ನು ನೆಕ್ಸ್ಟ್ ಹೋಗ್ಲಿ ಅಷ್ಟಲ್ಲಿ ಸಿಗುವ ಎಲ್ಲ. ಅಕ್ಟೋಬರ್ 2ಕ್ಕೆ. ಅಕ್ಟೋಬರ್ 2 ಅಲ್ಲ, ಅಕ್ಟೋಬರ್ 9ಕ್ಕೆ. 9ಕ್ಕೆ? ಹನ್ನೊಂದಿಗೆ ಅಕ್ಟೋಬರ್ 11ಕ್ಕೆ ಸಿಗುವ. ಅಕ್ಟೋಬರ್ 11ಕ್ಕೆ ಸಿಗುವ. ಹಾಂ ಆಯ್ತು. ಆಲ್ ದ ಬೆಸ್ಟ್. ಬಾಯ್ ಬಾಯ್. ಓಕೆ. ನೀ ಬರ್ತೀಯಲ್ಲ ಮನೆಗೆ? ಅಲ್ಲ ಹೋಗ್ತೀಯಾ? ಇಲ್ಲ ಬರ್ತೀಯಾ? ಬಾ ಕರ್ಕೊಂಡೋಗಿ. ಕರ್ಕೊಂಡು ಹೋಗ್ಲಿಕ್ಕೆ ಈಗಲ್ಲ, ಅಕ್ಟೋಬರ್ 12ಕ್ಕೆ ಮಧ್ಯಾಹ್ನ ಕರ್ಕೊಂಡು ಹೋಗ್ಬೇಕು. ಅಕ್ಕ ನೀವು ಬಾ. ಅವ್ರಿಗೆ ಏನಾಗಬೇಕು? ಅಕ್ಕ ಆಗ್ಬೇಕಾ? ತಂಗಿ. ತಮ್ಮ ಅಣ್ಣ. ಇದೇನಿಗೆ ಇದರಲ್ಲೇನಿದೆ? ಇದು ಶಾಸ್ತ್ರದ್ದು. ಇನ್ನು ಹೊರಟದೀಗ. ಇನ್ನಾಗಡಿದ್ರೆ ನಾಡ್ದು ಸಿಗುವ. ತೆಗಿಬೇಕು, ನಾವಾಗಿಂದ ಮಾತಾಡ್ಸ್ಬೇಕು ಅಂತ ಎಲ್ಲ ಮಾತಾಡ್ಸಿಲ್ಲ. ನಾನು ಬೆಳಗ್ಗೆ ಬಂದಾಗಿಂದ ನೋಡ್ತಾ ಉಂಟು. ಇಲ್ಲ ಇವಾಗ ಸಿಕ್ಕಿದ್ರಿ ನನಗೆ. ನಾಡು ಸಿಗುವ. ಎಲ್ಲ ಚಂದ ಮಾಡಿದೆ ವಿಡಿಯೋ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಬಾಯ್ ಬಾಯ್. ನಾಡು ಕೊಡುವ. ನಮ್ಮನ್ನ ಎಡಿಟ್ ಮಾಡಿ. ಇಲ್ಲ, ನಿಮ್ದು ಮೈನ್ ಫೋಕಸ್. ಒಂದು ಕರೆಕ್ಟ್ ಅಂಡ ಬಿಡ್ಲಿ. ನಾವು ಹೊರಡ್ತೇವೆ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಶುಭ ದಿನ. ಒಳ್ಳೆ ಸಾಂಗ್ಸ್ ಹಾಕ್ಬಿಟ್ಟು ಎಲ್ಲ ವೈರಲ್ ಮಾಡಿ. ಆಯ್ತು, ವೈರಲ್ ಮಾಡಿ. ಲಾಸ್ಟ್ ಒಂಜಿ ಹಾಕ್ಬಿಟ್ಟು ನೋಡಿ. ಇನ್ನು ನಾಡ್ದು ಕಾಣುವ ಗಾಯ್ಸ್. ಎಲ್ಲ ಆಯಿತು. ಹಲೋ ಗಾಯ್ಸ್, ವ್ಲಾಗ್ ನೆನ್ ಮಾಡೋ ಟೈಮ್ ಅಂತು. ಹಾಗೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ 9ಕ್ಕೆ ಮದುವೆ ಉಂಟು. 11ಕ್ಕೆ ಗೌಡಸಭಾವಲ್ಲಿ ಮದುವೆ ಉಂಟು. ಹಾಗೆ ಅಲ್ಲಿ ಕಾಣುವ ಎಲ್ಲರಿಗೆ ಸಹ ಬಾಯ್. ವ್ಲಾಗ್ ನೆನ್ ಮಾಡೋ. 11 ಸಾಯಂಕಾಲ ಎಲ್ಲ ಬಾಯ್ ಮಾಡಿ. ಬಾಯ್. ಬಾಯ್.